ಏನಿದು ತನಿಖೆ? ಪ್ರಾಸಿಕ್ಯೂಷನ್ ಗೊಂದಲ ಏನು? ತನಿಖೆಗೆ ಆದೇಶ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಿದ್ರಲ್ಲ, ಏನದು ಹಂಗಂದ್ರೆ? ಇದು ತನಿಖೆನಾ ಅಥವಾ ಪ್ರಾಸಿಕ್ಯೂಷನ್ನ? ತನಿಖೆಗೂ ಪ್ರಾಸಿಕ್ಯೂಷನ್ಗೂ ಏನು ಸಂಬಂಧ ಅಥವಾ ಏನು ವ್ಯತ್ಯಾಸ? ತನಿಖೆ ಅಂದ್ರೇನು, ಪ್ರಾಸಿಕ್ಯೂಷನ್ ಅಂದ್ರೇನು? ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರೋದಲ್ಲ ಅಂತ ಹೇಳ್ತಾ ಇದ್ರು. 17A ಅಡಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ, 218 BNS ಆಕ್ಟ್ ಅಡಿಯಲ್ಲಿ ಕೊಟ್ಟಿರೋದಲ್ಲ ಅಂತ ಹೇಳ್ತಾ ಇದ್ರು. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಕೊಟ್ಟಿಲ್ಲ, PC ಆಕ್ಟ್ 17A ಅಡಿಯಲ್ಲಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದದ್ದು ಏನದು ಹಾಗಾದ್ರೆ ಆ ಗೊಂದಲ? ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ 17A ಸೀಮಿತಗೊಳಿಸಿ 218 ಸೆಕ್ಷನ್ 218 BNSS ಯಾಕಂದ್ರೆ 19 PC ಆಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು. ಯಾಕಂದ್ರೆ ದೂರದಾರರು ಕೇಳಿದ್ದು 19 PC ಆಕ್ಟ್ನಲ್ಲಿ ಕೂಡ ಕೇಳಿದ್ರು, ಅದನ್ನ ಅವರೇ ತಿರಸ್ಕಾರ ಮಾಡಿದ್ರು. ನ್ಯಾಯಾಲಯ 218 BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ನ್ಯಾಯ ಸಂಹಿತೆ ಅಲ್ಲ ಸಂಹಿತೆ, ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತಿದ್ದೆ. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತಿದ್ದೆ. ದೂರದಾರರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು, ಲೀಗಲ್ ಎಕ್ಸ್ಪರ್ಟ್ ಕೂಡ ಹೌದು, ಅವ್ರು ನಮ್ಮ ಜೊತೆ ಇದ್ದಾರೆ. ಪ್ರದೀಪ್ ಕುಮಾರ್ ಅವರೇ, 17A ಅಡಿಯಲ್ಲಿ ಕೊಟ್ಟಿದೆ, BNSS ಅಡಿಯಲ್ಲಿ ಕೊಟ್ಟೇ ಇಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಇಲ್ಲ, ತನಿಖೆ ಏನ್ ಕನ್ಫ್ಯೂಷನ್? ಇವೆಲ್ಲ ಕನ್ಫ್ಯೂಷನ್ ಇದೆಯಾ ಅದರಲ್ಲಿ? ಇಲ್ಲ. ಯಾಕೆ ಅಂತಂದ್ರೆ ರಾಜ್ಯಪಾಲರು ಎರಡನ್ನೂ ಕೂಡ ಆದೇಶದಲ್ಲಿ ಉಲ್ಲೇಖ ಮಾಡಿದ್ರು. 218 17A ಎರಡನ್ನೂ ಕೂಡ ಉಲ್ಲೇಖ ಮಾಡಿ ಅದರಲ್ಲಿ ಪರ್ಮಿಷನ್ ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ 218 ಕೊಟ್ಟಿಲ್ಲ, 17A ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ. ನಾವು PCR ಫೈಲ್ ಮಾಡ್ತೀವಿ ಕೋರ್ಟ್ ಮುಂದೆ, PCR ಒಂದು ಆದೇಶ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಇನ್ವೆಸ್ಟಿಗೇಷನ್ಗೆ ಈ ಪೂರಕವಾಗಿ ಇವತ್ತು ಏನಿದೆ ಆದೇಶ, ಈ ಆದೇಶದ ಕಾಪಿ ಮತ್ತು ರಾಜ್ಯಪಾಲರು ಕೊಟ್ಟಂತ ಆದೇಶದ ಕಾಪಿ ಕೊಟ್ಟರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಯಾವ್ದೇ ಇದು ಬೇಕಾಗಲ್ಲ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ FIR ರಿಜಿಸ್ಟರ್ ಮಾಡ್ತಾರೆ. ದಟ್ ಇಸ್ ದಿ ಸರ್. ಯಡಿಯೂರಪ್ಪ ಅವರ ವಿರುದ್ಧ ಕೊಟ್ಟಿದ್ದದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿಯೋ ಅಥವಾ ತನಿಖೆಗೆ ಅನುಮತಿಯೋ? ಅವರಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ನಮ್ಮಲ್ಲೇನಾಗಿತ್ತು, ಇದರಲ್ಲಿ 218 ಅವಶ್ಯಕತೆ ಏನಿಲ್ಲ. ಇವಾಗ 218 ಯಾವಾಗ ಬೇಕಾದ್ರೂ ತಗೋಬಹುದು. ಇದರಲ್ಲಿ ಆಮೇಲೆ ಎರಡು ಅಫೆನ್ಸ್ ಇದೆ, PC ಆಕ್ಟ್ ಮತ್ತೆ IPC ಆಕ್ಟ್ ಎರಡೂ ಇನ್ವಾಲ್ವ್ ಆಗಿರೋದ್ರಿಂದ ಎರಡೂ ಇನ್ವಾಲ್ವ್ ಆಗಿತ್ತು. ಸೊ ಹಂಗಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ PC ಆಕ್ಟ್ ಮಾತ್ರ ಇತ್ತು. PC ಆಕ್ಟ್ ಮಾತ್ರ ಇತ್ತು. ಇದರಲ್ಲಿ ಏನಾಗಿದೆ, ಎರಡೂ ಇನ್ವಾಲ್ವ್ ಆಗಿರೋದ್ರಿಂದ ಈಗ ಕೋರ್ಟ್ ಒಂದು ಸಮಸ್ಯೆನ ಬಗೆಹರಿಸ್ದಂಗ ಆಯ್ತು. ಈಗ ಒಂದಕ್ಕೆ ಸ್ಟಿಕನ್ ಆಗಿರೋದ್ರಿಂದ ಕೋರ್ಟ್ ಆ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡಿ 17A ಕೊಟ್ಟಿರೋದ್ರಿಂದ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಈಸಿ ಇನ್ವೆಸ್ಟಿಗೇಷನ್ ಆಫೀಸರ್ಗೆ. ಸೊ ಅವ್ನು ಪರ್ಮಿಷನ್ ಸಿಕ್ಕಿದೆ, ಎಲ್ಲ ಕ್ಲಿಯರ್ ಆಗಿದೆ. BNS ಅಲ್ಲಿ ಕೊಟ್ಟಿದ್ರೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ವರ್ಗೂ ಕೋರ್ಟ್ ಇಂದ ಇನ್ವೆಸ್ಟಿಗೇಷನ್ ಆಫೀಸರ್ ಡೈರೆಕ್ಷನ್ಸ್ ಬಂದು ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಕೈಗೊಳ್ಳೋವರೆಗೂ ಕಾಯ್ಬೇಕಾಗಿತ್ತು. ಮತ್ತೆ ಪರ್ಮಿಷನ್ಸ್ ಲೇಟ್ ಆಗೋದು, ರಾಜ್ಯಪಾಲರಿಗೆ ಹೋಗೋದು, ಅಲ್ಲಿಂದ ಅದು ಬ್ಯಾಟ್ಲ್ ಆಫ್ ಪೀರಿಯಡ್ ಆ ಆದೇಶದ ಮೇಲೆ 2-3 ತರ ಇತ್ತು. ಬಟ್ ಇವಾಗ ಏನಾಗಿದೆ, ಕ್ಯೂರ್ ಆಗಿದೆ, ಆ ಸಮಸ್ಯೆನೇ ಕ್ಯೂರ್ ಆಗಿದೆ. 17A ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಸ್ಟಾರ್ಟ್ ಮಾಡ್ತಾನೆ ಇನ್ವೆಸ್ಟಿಗೇಷನ್ಗೆ ಪ್ರೂವ್ ಅಂತಂದ್ರೆ FIR ರಿಜಿಸ್ಟರ್ ಮಾಡ್ತಾರೆ. FIR ಆಗುತ್ತೆ 100% FIR ಆಗುತ್ತೆ. ಯಾವುದೇ FIR ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಅವ್ರು ಹೇಳ್ತಾವ್ರಲ್ಲ ಸ್ಟಿಕನ್ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ಈಗ ನಿಮ್ಮ ಮಾಧ್ಯಮದ ಮೂಲಕ. 17A ಕೊಟ್ಟಿದಾರಲ್ವಾ, ಇನ್ವೆಸ್ಟಿಗೇಷನ್ ಮಾಡಕ್ಕೆ ಕೂಡ ನಿಮ್ಗೆ ಸಂತೋಷ ಅಲ್ವಾ? ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ, ನೀವು ಚಾಲೆಂಜ್ ಮಾಡಬೇಡಿ. ಈ ಆರ್ಡರ್ನ ಚಾಲೆಂಜ್ ಮಾಡಬೇಡಿ, ನೀವು ಚಾಲೆಂಜ್ ಮಾಡಬೇಡಿ. ಈ ಆರ್ಡರ್ನ ನೀವು ಒಪ್ಕೊಂಡು ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಒಂದ್ ರೀತಿನಲ್ಲಿ ಸುಮ್ಮನೆ ಮೀಡಿಯಾದವ್ರು ದಾರಿ ತಪ್ಪಿಸ್ತಾರ ಅನ್ನೋ ಪ್ರಶ್ನೆ ಅವ್ರು ಯಾರೇ ಇರಲಿ ಹಿಂಗೆ ಹೇಳ್ದಾಗ ಕೇಳಲೇಬೇಕಾಗುತ್ತೆ. ಎಷ್ಟು ದೊಡ್ಡವ್ರು ಇದ್ರೂ ಅಷ್ಟು ಸುಲಭ ಇಲ್ಲ ಇದು.
ಏನಿದು ತನಿಖೆ? ಪ್ರಾಸಿಕ್ಯೂಷನ್ ಗೊಂದಲ ಏನು? ತನಿಖೆಗೆ ಆದೇಶ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಿದ್ರಲ್ಲ, ಏನದು ಹಂಗಂದ್ರೆ? ಇದು ತನಿಖೆನಾ ಅಥವಾ ಪ್ರಾಸಿಕ್ಯೂಷನ್ನ? ತನಿಖೆಗೂ ಪ್ರಾಸಿಕ್ಯೂಷನ್ಗೂ ಏನು ಸಂಬಂಧ ಅಥವಾ ಏನು ವ್ಯತ್ಯಾಸ? ತನಿಖೆ ಅಂದ್ರೇನು, ಪ್ರಾಸಿಕ್ಯೂಷನ್ ಅಂದ್ರೇನು? ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರೋದಲ್ಲ ಅಂತ ಹೇಳ್ತಾ ಇದ್ರು. 17A ಅಡಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ, 218 BNS ಆಕ್ಟ್ ಅಡಿಯಲ್ಲಿ ಕೊಟ್ಟಿರೋದಲ್ಲ ಅಂತ ಹೇಳ್ತಾ ಇದ್ರು. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಕೊಟ್ಟಿಲ್ಲ, PC ಆಕ್ಟ್ 17A ಅಡಿಯಲ್ಲಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು ಏನದು ಹಾಗಾದ್ರೆ ಆ ಗೊಂದಲ? ನ್ಯಾಯಾಲಯ ಅಂದರೆ ಹೈಕೋರ್ಟು 17A ಸೀಮಿತಗೊಳಿಸಿ 218 ಸೆಕ್ಷನ್ 218 BNSS, ಯಾಕಂದರೆ 19 PC ಆಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು. ಯಾಕಂದರೆ ದೂರದಾರರು ಕೇಳಿದ್ದು 19 PC ಆಕ್ಟ್ನಲ್ಲಿ ಕೂಡ ಕೇಳಿದ್ರು. ಅದನ್ನು ಅವರೇ ತಿರಸ್ಕಾರ ಮಾಡಿದ್ರು. ನ್ಯಾಯಾಲಯ 218 BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ನ್ಯಾಯ ಸಂಹಿತೆ ಅಲ್ಲ, ಸಂಹಿತೆ, ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ. ದೂರದಾರರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು, ಲೀಗಲ್ ಎಕ್ಸ್ಪರ್ಟ್ ಕೂಡ ಹೌದು, ಅವ್ರು ನಮ್ಮ ಜೊತೆ ಇದ್ದಾರೆ. ಪ್ರದೀಪ್ ಕುಮಾರ್ ಅವರೇ, 17A ಅಡಿಯಲ್ಲಿ ಕೊಟ್ಟಿದೆ, BNSS ಅಡಿಯಲ್ಲಿ ಕೊಟ್ಟೇ ಇಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಇಲ್ಲ, ತನಿಖೆ, ಏನ್ ಕನ್ಫ್ಯೂಷನ್? ಇವೆಲ್ಲ ಕನ್ಫ್ಯೂಷನ್ ಇದೆಯಾ ಅದರಲ್ಲಿ? ಇಲ್ಲ. ಯಾಕೆ ಅಂತಂದ್ರೆ ರಾಜ್ಯಪಾಲರು ಎರಡನ್ನೂ ಕೂಡ ಆದೇಶದಲ್ಲಿ ಉಲ್ಲೇಖ ಮಾಡಿದ್ರು. 218 17A ಎರಡನ್ನೂ ಕೂಡ ಉಲ್ಲೇಖ ಮಾಡಿ ಅದರಲ್ಲಿ ಪರ್ಮಿಷನ್ ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 218 ಕೊಟ್ಟಿಲ್ಲ, 17A ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ. ನಾವು PCR ಫೈಲ್ ಮಾಡ್ತೀವಿ ಕೋರ್ಟ್ ಮುಂದೆ, PCR ಒಂದು ಆದೇಶ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಇನ್ವೆಸ್ಟಿಗೇಷನ್ಗೆ ಈ ಪೂರಕವಾಗಿ ಇವತ್ತು ಏನಿದೆ ಆದೇಶ, ಈ ಆದೇಶದ ಕಾಪಿ ಮತ್ತು ರಾಜ್ಯಪಾಲರು ಕೊಟ್ಟಂತ ಆದೇಶದ ಕಾಪಿ ಕೊಟ್ಟರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಯಾವ್ದೇ ಇದು ಬೇಕಾಗಲ್ಲ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ FIR ರಿಜಿಸ್ಟರ್ ಮಾಡ್ತಾರೆ. ದಟ್ ಇಸ್ ದಿ ಸರ್, ಯಡಿಯೂರಪ್ಪ ಅವರ ವಿರುದ್ಧ ಕೊಟ್ಟಿದ್ದದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿಯೋ ಅಥವಾ ತನಿಖೆಗೆ ಅನುಮತಿಯೋ? ಅವರಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ನಮ್ಮಲ್ಲೇನಾಗಿತ್ತು, ಇದರಲ್ಲಿ 218ನ ಅವಶ್ಯಕತೆ ಏನಿಲ್ಲ. ಇವಾಗ 218 ಯಾವಾಗ ಬೇಕಾದ್ರೂ ತಗೋಬಹುದು. ಇದರಲ್ಲಿ ಆಮೇಲೆ 2 ಅಫೆನ್ಸ್ ಇದೆ, PC ಆಕ್ಟ್ ಮತ್ತೆ IPC ಆಕ್ಟ್ ಎರಡೂ ಇನ್ವಾಲ್ವ್ ಆಗಿರೋದ್ರಿಂದ ಎರಡೂ ಇನ್ವಾಲ್ವ್ ಆಗಿತ್ತು. ಸೊ ಹಂಗಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ PC ಆಕ್ಟ್ ಮಾತ್ರ ಇತ್ತು ಅಂತ, PC ಆಕ್ಟ್ ಮಾತ್ರ ಇತ್ತು. ಇದರಲ್ಲಿ ಏನಾಗಿದೆ, ಎರಡೂ ಇನ್ವಾಲ್ವ್ ಆಗಿರೋದ್ರಿಂದ ಈಗ ಕೋರ್ಟು ಒಂದು ಸಮಸ್ಯೆನ ಬಗೆಹರಿಸ್ದಂಗ ಆಯ್ತು. ಈಗ ಒಂದಕ್ಕೆ ಸ್ಟಿಕನ್ ಆಗಿರೋದ್ರಿಂದ ಕೋರ್ಟ್ ಆ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡಿ 17A ಕೊಟ್ಟಿರೋದ್ರಿಂದ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಈಸಿ ಇನ್ವೆಸ್ಟಿಗೇಷನ್ ಆಫೀಸರ್ಗೆ. ಸೊ ಅವ್ನು ಪರ್ಮಿಷನ್ ಸಿಕ್ಕಿದೆ, ಎಲ್ಲ ಕ್ಲಿಯರ್ ಆಗಿದೆ. BNS ಅಲ್ಲಿ ಕೊಟ್ಟಿದ್ರೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ವರ್ಗೂ ಕೋರ್ಟ್ ಇಂದ ಇನ್ವೆಸ್ಟಿಗೇಷನ್ ಆಫೀಸರ್ ಡೈರೆಕ್ಷನ್ಸ್ ಬಂದು ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಕೈಗೊಳ್ಳೋವರೆಗೂ ಕಾಯ್ಬೇಕಾಗಿತ್ತು. ಮತ್ತೆ ಪರ್ಮಿಷನ್ಸ್ ಲೇಟ್ ಆಗೋದು, ರಾಜ್ಯಪಾಲರಿಗೆ ಹೋಗೋದು, ಅಲ್ಲಿಂದ ಅದು ಬ್ಯಾಟ್ಲ್ ಆಫ್ ಪೀರಿಯಡ್ ಆ ಆದೇಶದ ಮೇಲೆ 2-3 ತರ ಇತ್ತು. ಬಟ್ ಇವಾಗ ಏನಾಗಿದೆ, ಕ್ಯೂರ್ ಆಗಿದೆ, ಆ ಸಮಸ್ಯೆನೇ ಕ್ಯೂರ್ ಆಗಿದೆ. 17A ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಸ್ಟಾರ್ಟ್ ಮಾಡ್ತಾನೆ ಇನ್ವೆಸ್ಟಿಗೇಷನ್ಗೆ ಪ್ರೂವ್ ಅಂತಂದ್ರೆ FIR ರಿಜಿಸ್ಟರ್ ಮಾಡ್ತಾರೆ. FIR ಆಗುತ್ತೆ 100% FIR ಆಗುತ್ತೆ. ಯಾವುದೇ FIR ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಅವ್ರು ಹೇಳ್ತಾವ್ರಲ್ಲ ಸ್ಟಿಕನ್, ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ಈಗ ನಿಮ್ಮ ಮಾಧ್ಯಮದ ಮೂಲಕ. 17A ಕೊಟ್ಟಿದಾರಲ್ವಾ, ಇನ್ವೆಸ್ಟಿಗೇಷನ್ ಮಾಡಕ್ಕೆ ಕೂಡ ನಿಮ್ಗೆ ಸಂತೋಷ ಅಲ್ವಾ? ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ, ನೀವು ಚಾಲೆಂಜ್ ಮಾಡಬೇಡಿ, ಈ ಆರ್ಡರ್ನ ಚಾಲೆಂಜ್ ಮಾಡಬೇಡಿ. ನೀವು ಚಾಲೆಂಜ್ ಮಾಡಬೇಡಿ, ಈ ಆರ್ಡರ್ನ ನೀವು ಒಪ್ಕೊಂಡು ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಒಂದ್ ರೀತಿನಲ್ಲಿ ಸುಮ್ಮನೆ ಮೀಡಿಯಾದವ್ರು ದಾರಿ ತಪ್ಪಿಸ್ತಾರ ಅನ್ನೋ ಪ್ರಶ್ನೆ ಅವ್ರು ಯಾರೇ ಇರಲಿ ಹಿಂಗೆ ಹೇಳ್ದಾಗ ಕೇಳಲೇಬೇಕಾಗುತ್ತೆ. ಎಷ್ಟು ದೊಡ್ಡವ್ರು ಇದ್ರೂ ಅಷ್ಟು ಸುಲಭ ಇಲ್ಲ ಇದು.